ಒಂದು 2-3 ಸರಿ ಪ್ರದಕ್ಷಿಣೆ ಹಾಕೊಂಡ್ ಬಂದೆ ದೇವರಿಗೆ. ಈಗ ಒಂದು 10 ನಿಮಿಷ ದೇವಸ್ಥಾನದ ಒಳಗಡೆ ಕುಂತ್ರೆ ಒಂಥರ ಮನಸ್ಸಿಗೆ ಖುಷಿ ಸಿಗತ್ತೆ. ಪ್ರೀತು ಕುತ್ಕೋಬೇಕು ಕೆಳಗಡೆ ಕುತ್ಕೋಬೇಕು. ಪಕೋಡ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದಾರೆ ನಮ್ ತಂಗಿ, ತೆಗಿತಾ ಇದಾರೆ ಇವಾಗ. ಯಾವ ತರ ಟೇಸ್ಟ್ ಆಗಿದೆ ನೋಡ್ತೀನಿ ನನಗೆ. ಇವತ್ತಿನ ಹೊಸ ಬ್ಲಾಗ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್. ಗಾಯ್ಸ್, ಇವತ್ತು ನಾನು, ಅಮೂಲ್ಯ, ಆಮೇಲೆ ನನ್ನ ಮಗ, ನಮ್ಮ ತಂಗಿ ಮಗ ತುಕಾರಾಮ್ ದೇವಸ್ಥಾನಕ್ಕೆ ಬಂದಿದೀವಿ. ನಮ್ಮ ಊರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಪೂಜೆ ಆಲ್ರೆಡಿ ಮುಗ್ದಿದೆ ಅಂತ ಅನ್ಸುತ್ತೆ. ಇವತ್ತು ಮಂಗಳವಾರ ಬೆಳಿಗ್ಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿರ್ಬೋದು ಸ್ವಾಮಿಯವರು. ಅಮೂಲ್ಯ ಒಳಗಡೆ ಹೋಗ್ಬೇಕು. ಪೂಜೆ ಆಗೈತಾ ಆಗ್ಲೇ? ಗಾಯ್ಸ್, ಪೂಜೆ ಆಲ್ರೆಡಿ ಆಗಿದೆ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಗಾಯ್ಸ್, ಇದು ವ್ಯಾಸಾಂಜನೇಯ ಸ್ವಾಮಿ, ವ್ಯಾಸರಾಯರು ಸ್ಥಾಪನೆ ಮಾಡಿರೋಂಥ ಆಂಜನೇಯ ಸ್ವಾಮಿ. ಇದು ಅವತ್ತು ತೋರಿಸಿದ್ನಲ್ಲ ಮೊನ್ನೆ, ಅದೇ. ನನ್ನ ಮಗ ಪೂಜೆ ಮಾಡ್ತಾ ಇದ್ದಾನೆ. ದೇವ್ರ ಮೇಲೆ ತುಂಬ ಭಕ್ತಿ ಇದೆ ಅವನಿಗೆ. ಈ ಕಡೆ ಬರ. ಗಾಯ್ಸ್, ಈ ದೇವಸ್ಥಾನ ಮುಂಚೆ ಅಲ್ಲಿ ಕೆಳಗಡೆ ಇತ್ತು, ದೊಡ್ಡ ಮರ ಇದೆಯಲ್ಲ ಅಲ್ಲಿ. ಇವಾಗ ಈ ಕಡೆ ಒಂದು 3 ವರ್ಷದ ಹಿಂದ್ಗಡೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಒಳಗಡೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಇರೋವಂಥದ್ದು ವ್ಯಾಸಾಂಜನೇಯ ಸ್ವಾಮಿ. ಟೋಟಲಾಗಿ 2 ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆ ಕಡೆ ನವಗ್ರಹ ದೇವಸ್ಥಾನ ಇದೆ. ಯಾಕ ಬಾ, ಒಳಬಾರ್ದು, ಬಾ ಒಳಗಡೆ ಬಾ, ಇರು. ಬೀಗ ಹಾಕಿಲ್ಲ, ಬೆಳಗಿನ ಬಂದು ಪೂಜೆ ಮಾಡ್ಕೊಂಡು ಹೋಗಿದಾರಲ್ಲ. ಇಲ್ಲ, ಸಾಯಂಕಾಲ ತನಕ ಕದ ಹಾಕಲ್ಲ, ಬೀಗ ಹಾಕಲ್ಲ, ಬರೀ ಕದ ಹಾಕ್ತಾರಷ್ಟೇ. ಜನ ಬರ್ತಾ ಇರ್ತಾರಲ್ಲ, ಅದಕ್ಕೆ ಬೀಗ ಹಾಕಲ್ಲ. ಮಂಗಳಾರತಿ ಹಾಕ, ಒಳಗಡೆ ಹುಂಡಿ ಒಳಗಡೆ ದುಡ್ಡು ಹಾಕು. ಇಲ್ಲಿ ದೇವಸ್ಥಾನದ ಹುಂಡಿ ಒಳಗಡೆ ದುಡ್ಡು ಹಾಕಬೇಕು. ಅಲ್ಲಿ ಸಾಮಾರು ಇದ್ದರೆ ತಟ್ಟೆ ಹಾಕಬೇಕು. ಬಾರ ಇಲ್ಲೇ ಒಳಗಡೆ ಹಾಕು. ಕೈ ಮುಗಿ. ಕೈ ಮುಗಿ. ಇವಾಗ ಅದು ಸಿಗಲ್ಲ ಬಿಡು. ಹೋತು ಒಳಗಡೆ ಒಳಗಡೆ ಹೋತದು ದುಡ್ಡು. ಓಂ ನಮೋ ಶ್ರೀರಾಮ. ಹೊರಗಡೆ ತಗೊಂಡು ಹೋದ ಅವನು ಉದಿನ ಕಡ್ಡಿ. ಗಾಯ್ಸ್, ಇಲ್ಲಿ ಗಣಪತಿ ದೇವರದೊಂದು ವಿಗ್ರಹ ಇದೆ. ಪ್ರಥಮ ಪೂಜಿತ ಗಣೇಶ. ಇದು ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಒಂದು ಮೂರ್ತಿ ಒಳಗಡೆ ಇರೋದು. ಇದು ಸುಬ್ರಹ್ಮಣ್ಯ ಸ್ವಾಮಿ. ದೇವಸ್ಥಾನಕ್ಕೆ ಬಂದರೆ ಒಳ್ಳೆ ನೆಮ್ಮದಿ. 1 ಗಂಟೆ ಕೂತ್ಕೊಂಡ್ರೂ ಏನೂ ಅನ್ಸೋದಿಲ್ಲ, ಶಾಂತವಾಗಿರುತ್ತೆ ಮನಸ್ಸು. ಹೊರಗಡೆ ಶ್ರೀ ನವಗ್ರಹಗಳ ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ವೀರು, ಪೂಜೆ ಮಾಡಿದೆ? ಅಯ್ಯೋ, ಹೊಡಿಬೇಡ. ಹಿಂಗೆ ಮಕ್ಕಳು ಕೈಯಾಗಿ ಕೊಟ್ಟರೆ ಮತ್ತು ಉದಿನ ಕಡ್ಡಿ ಸುಡ್ತಿರ್ತವೆ. ಪೂಜೆ ಮಾಡ್ದೇನಾ? ಗಾಯ್ಸ್, ಒಳ್ಳೆ ವಾತಾವರಣ ಇಲ್ಲಿ. ಜನ ಇವಾಗ ಬರ್ತಾ ಇದ್ದಾರೆ. ಪೂಜಾರಿಗಳು ಇರೋದಕ್ಕೆ ಮನೆ ಕಟ್ಟಿದ್ದಾರೆ ಹೊಸದಾಗಿ, ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿ. ಟೈಮ್ ಬಂದಾಗ ಇನ್ನೂ ರೆಡಿ ಮಾಡ್ತಾಯಿದ್ರು, ಇವಾಗೆಲ್ಲ ಕಂಪ್ಲೀಟ್ ಆಗಿದೆ.
ರೋಡಿಂದ ಒಂದು 50 ಮೀಟ್ರ್ ಆಗತ್ತೆ ಅಷ್ಟೆ, ಮೇನ್ ರೋಡಿಂದ. ಗಾಯ್ಸ್ ಮೇನ್ ರೋಡಿಂದ ಒಂದು 50 ಮೀಟ್ರ್ ಆಗತ್ತೆ ಅಷ್ಟೇ, ಸ್ವಲ್ಪ ದೂರ ಇದೆ. ಬಂದು ಪೂಜೆ ಗೀಜೆ ಮಾಡ್ಕೊಂಡು ಹೋಗ್ಬೋದು. ಗಾಯ್ಸ್ ಒಂದು 2-3 ಸರಿ ಪ್ರದಕ್ಷಿಣೆ ಹಾಕೊಂಬಂದೆ ದೇವರಿಗೆ. ಈಗ ಒಂದು 10 ನಿಮಿಷ ದೇವಸ್ಥಾನದ ಒಳಗಡೆ ಕುಂತ್ರೆ ಒಂಥರ ಮನಸ್ಸಿಗೆ ಖುಷಿ ಸಿಗತ್ತೆ, ದೇವ್ರ ಧ್ಯಾನ ಮಾಡ್ಕೊಂತ ಕುಂತ್ರೆ ಅಲ್ಲಣ್ಣ. ಹೋಗಿ ಏನ್ ಮಾಡ್ತದ ನೋಡೋಣ. ಜನ ಬರ್ತಾ ಇದಾರೆ. ಶನಿವಾರ ಮಂಗಳವಾರ ತುಂಬಾ ಜನ ಬರ್ತಾರೆ ಗೈಸ್ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಂದ್ರೆ ಪೂಜೆ ಡೈಲಿ ಇರುತ್ತೆ. ಬಾಗಿಲು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಯಾರಾದ್ರೂ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಭಕ್ತರು ತಾವಾಗೆ ಒಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು. ಪೂಜಾರಿಗಳು ಬೆಳಿಗ್ಗೆ ಒಂದು 10 ಗಂಟೆಯಿಂದ 11 ಗಂಟೆ ಒಳಗಡೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಭಕ್ತರು ಯಾವಾಗಾರ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ. ಇವತ್ತು ವಾತಾವರಣ ತುಂಬಾ ಕೂಲ್ ಆಗಿದೆ, ಮಳೆ ವಾತಾವರಣ ಆಗಿದೆ. ಮಳೆ ಬರ್ಬೋದು ಅನ್ಸತ್ತೆ. ಅಲ್ಲಿ ಪುಣ್ಯಸ್ಥಳದಿಂದ ಸ್ವಾಮಿಯರು ಬರ್ತಿದ್ರು, ಅವ್ರು ಪೂಜೆ ಮಾಡಿ ಪ್ರಸಾದ ಇಟ್ಟು ಹೋಗ್ತಿದ್ರು. ಈ ಹೊಸ ಸ್ವಾಮಿಯರು ಪ್ರಸಾದ ಇಟ್ಟಿಲ್ಲ, ತೀರ್ಥ ಇಟ್ಟಿದಾರೆ ಅಷ್ಟೇ. ಪ್ರೀತ ಕುತ್ಕೋಬೇಕು, ತೆಳಗಡೆ ಕುತ್ಕೋಬೇಕು. ಗೈಸ್ ತೀರ್ಥ ಕುಡ್ದೆ ನಾನೇ. ತೀರ್ಥ ನಮ್ಮ ಪ್ರೀತಿಗೆ ಆಮೇಲೆ ಹರಿವೀರನ್ಗೆ ಹಬ್ಬರಿಗೆ ತೀರ್ಥ ಕೊಟ್ಟು ನಾನು ಸ್ವಲ್ಪ ತೀರ್ಥ ತಗೊಂಡೆ. ಒಂದು ಇವಾಗ 5 ನಿಮಿಷ ಇಲ್ಲಿ ಕುಂತು ದೇವ್ರ ಧ್ಯಾನ ಮಾಡಿ ಎಷ್ಟು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹೊರಗಡೆ ಒಳ್ಳೆ ಮಳೆ ವಾತಾವರಣ ಆಗಿದೆ, ನೋಡ್ಬೇಕು. ಇವತ್ತು ಮಳೆ ಬರ್ಬೋದು. ಇವಾಗ ಮಧ್ಯಾಹ್ನ ಆಗಿದೆ, ಇವಾಗ ಟೈಮ್ 12 ಗಂಟೆ ಆಗಿರ್ಬೋದು ಮೋಸ್ಟ್ಲಿ. ತುಂಬಾ ಮಾಡ ಮುಸ್ಕೊಂಡ್ಬಿಟ್ಟಿದೆ. ಗಾಯ್ಸ್ ನಮ್ ದೇವಸ್ಥಾನದಲ್ಲಿ ದೇವ್ರು ಬುಕ್ಸ್ ಕೂಡ ಇಟ್ಟಿದ್ದಾರೆ, ಭಕ್ತಾದಿಗಳು ಬಂದ್ರೆ ಓದ್ಲಿ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ನೋಡಿ ತೋರಿಸ್ತೀನಿ ಈಗ. ಶ್ರೀ ಚಿದಂಬರ ಪಂಚಾಂಗಂ ಅಂತ ಹೇಳಿ. ಮಾಸ ದಾನ ಸಂಕಲ್ಪ. ಶ್ರೀ ಗಣೇಶಾಯ ನಮಃ ಅನ್ನಪೂರ್ಣ ಸ್ತೋತ್ರ. ಶ್ರೀ ಗುರು ಸಾರ್ವಭೌಮ ಚಿದಂಬರ ಷಡಕ್ಷರ ಸ್ತೋತ್ರಂ. ಗ್ರಹಗಳ ದೀಪಾದ್ಯಮಸ್ತ ಫಲಂ. ಯೋಗಗಳ ಪುಸ್ತಕ. ಗಾಯ್ಸ್ ಇಂತ ಒಂದು 4-5 ಪುಸ್ತಕ ಇಲ್ಲಿ ಇದಾವೆ. ಭಕ್ತಾದಿಗಳು ಬಂದು ಓದ್ಲಿ ಅಂತ ಹೇಳಿ ಇಟ್ಟಿದ್ದಾರೆ. ಚೆನ್ನಾಗಿದೆ ಬುಕ್ಸ್, ಕುಂತು ಓದ್ಬೋದು. ಒಂದು 10 ನಿಮಿಷ ಇಲ್ಲ ಒಂದು 15 ನಿಮಿಷ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಬುಕ್ಸ್ ಓದ್ಕೊಂತ. ಧ್ಯಾನ ಮಾಡೋರು ಧ್ಯಾನ ಮಾಡ್ಬೋದು. ಒಳ್ಳೆ ಸ್ಪೇಸ್ ಇದೆ, ಜಾಸ್ತಿ ಜನ ಬರೋದಿಲ್ಲಲ್ಲ. ಯಾರು ಇಲ್ದಿರೋ ಟೈಮ್ನಾಗ ಬಂದು ಧ್ಯಾನ ಮಾಡ್ಕೊಂತ ಕುತ್ಕೋಬಹುದು. ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಗಾಯ್ಸ್ ಒಂದು ಅರ್ಧ ಗಂಟೆ ಕುಂತಿದ್ವಿ ಇಲ್ಲಿ ದೇವಸ್ಥಾನದಲ್ಲಿ ದೇವ್ರ ಧ್ಯಾನ ಮಾಡ್ಕೊಂತ. ಒಳ್ಳೆ ಮಳೆ ವಾತಾವರಣ ಇದೆ ಗಾಯ್ಸ್ ಇವತ್ತು. ನಿನ್ನೆ ಬಿಸಿಲಿತ್ತು, ಮೊನ್ನೆ ಬಿಸಿಲಿತ್ತು, ಇವತ್ತು ಬಿಸಿಲಿಲ್ಲ. ಒಳ್ಳೆ ಕೂಲಾಗಿದೆ ವಾತಾವರಣ. ಅದಕ್ಕೋಸ್ಕರ ಇವತ್ತೆಲ್ಲೂ ಹೋಗಿಲ್ಲ ಡ್ಯೂಟಿಗೆ. ಹೊಲಕ್ಕೆ ಹೋಗ್ಬೇಕು ಆಮೇಲೆ. ಮಧ್ಯಾಹ್ನ ಸ್ವಲ್ಪ ಇದೇ ಥರ ಕೂಲಾಗಿದ್ದರೆ ಹೊಲಕ್ಕೆ ಹೋಗಿ ಬರ್ತೀನಿ. ಗೇಟ್ ಹಾಕ್ಬೇಕಿಲ್ಲಿ. ಹೊಲ ಕಣೋ, ಹೊಲ ತೋಟ. ನಮ್ಮ ತುಕಾರಾಮನಿಗೆ ಹೊಲ ಅಂದ್ರೆ ಏನಂತ ಗೊತ್ತಿಲ್ಲಂತೆ. ತೋಟ ಬರ್ತೀಯಾ?
ಬೇಡ ಗೈಸ್. ನೋಡಿ ವಾತಾವರಣ ಎಷ್ಟು ಕೂಲಾಗಿದೆ. ಇವಾಗ ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಊಟ ಮಾಡ್ತಾಯಿದ್ದೀನಿ. ರೈಸು ಆಮೇಲೆ ಚಟ್ನಿ ಮಾಡಿದಾರಂತೆ. ಟೇಸ್ಟ್ ಚೆನ್ನಾಗಿರುತ್ತೆ. ಇವತ್ತು ವಾರ ಅಲ್ಲ, ಇವತ್ತು ನಾನ್ ವೆಜ್ ಊಟ ಮಾಡೋಂಗಿಲ್ಲ, ವೆಜ್ ಏನಿದ್ರು. ಸೊ ಊಟ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್. ಮಳೆ ಮಾಡಾಗೈತಲ್ಲ, ಅದಕ್ಕೆ ನಮ್ಮ ಮನೇಲಿ ಈಗ ಇದು ಮಾಡ್ತಾ ಇದ್ದಾರೆ, ಪಕೋಡ ಆಮೇಲೆ ಬಜ್ಜಿ ಮಾಡ್ತಾ ಇದ್ದಾರೆ ಹೊರಗಡೆ. ಪಕೋಡ ಅಂದ್ರೆ ಬಜ್ಜಿ, ಇದು ಖಾರ ಬಂಡಿಕೆ ಮೇಲೆ ತಿಂತಾರಲ್ಲ ಅದು. ಬಿಸಿ 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 ಇರ್ತದೆ, ತಿಂತೀನಿ. ಏನ್ ತಗೊಂಬಂದಿ ನೀನು ಗೈಸ್? ಇವಳೇನೋ ತಗೊಂಬಂದ್ಲಂತೆ, ಇವಳೆ ಕಳ್ಳಿ ಏನೋ ತಗೊಂಬಂದ್ಲಂತ ಅವಳು. ಅದೇ ಮಳೆ ಮಾಡಾಗೈತಲ್ಲ, ವಾತಾವರಣ ತುಂಬಾ ಕೂಲ್ ಆಗಿದೆ, ಮಳೆ ಬರೋ ಅಂತ ಒಂದು ಇದಾಗಿದೆ. ಅದಕ್ಕೋಸ್ಕರ ಬಿಸಿ ಬಿಸಿ ಮೆಣಸಿನ್ಕಾಯಿ ಆಮೇಲೆ ಪಕೋಡ ತಿನ್ಬೇಕಂತ ಹೇಳಿ ಕಡಲೆ ಹಿಟ್ಟು ಆಮೇಲೆ ಎಲ್ಲ ತಗೊಂಬಂದಿದೀವಿ. ಈಗ ನಮ್ ತಂಗಿ ಇದು ಮಾಡ್ತಾ ಇದಾರೆ, ಪಕೋಡ ಆಮೇಲೆ ಬಜ್ಜಿ. ಅದೊಂದು ಮಾಡೋ ಅಂತ ವಿಡಿಯೋ ಮಾಡ್ತೀನಿ ಆಮೇಲೆ. ಜೊತೆ ಎಲ್ಲ ರೆಡಿ ಆಯ್ತಾ? ಈರುಳ್ಳಿ, ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಸೊಪ್ಪು ಎಲ್ಲ ಕೊಯ್ತಾ ಇದಾರೆ. ಇದೇನಕ್ಕೆ ಹಿಟ್ಟು? ರೊಟ್ಟಿ ಇಷ್ಟೊತ್ತಿಗೆ ಮಾಡ್ತೀರಾ? ಮತ್ತೆ ಸಾಯಂಕಾಲ ಇದಾಕತ್ತೆ ಅಂತ, ಮಳೆ ಬರ್ತೈತೆ ಅಂತಾರ. ನೋಡಿ ಗೈಸ್, ಬಿಸಿ ಬಿಸಿ ಪಕೋಡ ಮಾಡೋದಕ್ಕೆ ಮೆಣಸಿನ್ಕಾಯಿ ಆಮೇಲೆ ಈರುಳ್ಳಿ, ಕರಿಬೇವು ಎಲ್ಲ ಹೆಚ್ಚೈತೆ ನಮ್ಮ ತಂಗಿ. ಕಡಲೆ ಹಿಟ್ಟು ತಗೊಂಬಂದಿದ್ದಾರೆ. ಅದೆಲ್ಲ ರೆಡಿ ಆಗೋದಕ್ಕೆ ಇನ್ನೊಂದು 10 ನಿಮಿಷ ಇಲ್ಲ 15 ನಿಮಿಷ ಆಗತ್ತೆ. ಪಕೋಡ ಮಾಡೋ ಅಂಥ ಟೈಮ್ನಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್, ಯಾವ ಥರ ಮಾಡ್ತಾರೆ ಅಂತ ಹೇಳಿ. ಪಕೋಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ತಂಗಿ. ಇಲ್ಲ, ನಿಮ್ಮ ಅಕ್ಕ. ಏನು ತಂಗಿ ಅಲ್ಲ, ಅಕ್ಕ. ಅದೇ ಇದು ಉಪ್ಪು, ಇದು ಸೋಡಾ ಇರತ್ತಲ್ಲ, ಸೋಡದ ಪುಡಿ ಅದು ಹಾಕಿಲ್ಲ? ಬೇಡಲ್ಲ, ನಡೆಯುತ್ತೆ. ಹಾಕ್ಲಿಲ್ಲ ಅಂದ್ರೆ ಮನೇಲಿ ಇದು ಪಕೋಡ ಮಾಡಿದ್ರೆ ಸೋಡದ ಪುಡಿ ಹಾಕಲ್ಲ ಗೈಸ್. ಹೋಟ್ಲಲ್ಲಾದ್ರೆ ಹಾಕ್ತಾರೆ, ಅದು ಸ್ವಲ್ಪ ಇದು ಬೇಗ ಇದಾಗಲಿ ಅಂತ ಹೇಳಿ. ಏನಮ್ಮ ಸಾಫ್ ಬಿಡು, ಇವಳು ಕೈ ಕೊಡು, ಇವಳು ಮಾಡ್ತಾಳೆ. ನೀನು ಮಾಡ್ತಿ ಬಿಡು. ಏನೇನು ಮಾಡ್ತೀಯ? ತಿಂತಿ ಅಷ್ಟೇ, ನೀನು ಮಾಡಲ್ಲ. ತಿಂಡಿ ಪೋತಿ ಮತ್ತೆ ಯಾರು? ಹರಿದೇವ್ ಅವನು ತಿಂಡಿ ಪೋತ ಎಲ್ಲ ತಿಂತಾನೆ. ಅವನು ನಾನೇನೋ ತಿಂದೆ ಅವನು ತಿಂತಾನೆ. ಗಾಯ್ಸ್ ಹಿಟ್ಟು ಕಲಿಸ್ತಾ ಇದಾರೆ ನಮ್ಮ ತಂಗಿ. ಆಯ್ತು ಹಿಟ್ಟು ಕಲ್ಸೋದು. ಟೈಮ್ ಇವಾಗ ಮಧ್ಯಾಹ್ನ 2:30 ಆಗಿದೆ. ಫುಲ್ ಕೋಲ್ಡ್ ವಾತಾವರಣ. ಈಗ ಬಿಸಿ ಬಿಸಿ ಪಕೋಡ, ಬಿಸಿ ಬಿಸಿ ವಡೆ ತಿಂತಾ ಇದ್ರೆ ಟೀ ಜೊತೆಲೆ ತರ ಚೆನ್ನಾಗಿರುತ್ತೆ. ಇವತ್ತೆಲ್ಲೂ ಹೋಗಿಲ್ಲ, ಮನೇಲೇ ಇದ್ದೀನಿ. ಹೊಲಕ್ಕೆ ಹೋಗ್ಬೇಕಂತ ಇದ್ದೆ, ಬಟ್ ಮಳೆ ವಾತಾವರಣ ಇರೋದ್ರಿಂದ ಹೋಗಿಲ್ಲ. ಸುಮ್ಮನೆ ಏನಕ್ಕೆ ಹೋಗಿ ಮಳೆಲೆಲ್ಲ ನೆನ್ಕೊಂಡ್ ಬಂದ್ರೆ ಮತ್ತೆ ಜ್ವರ ಬಂದ್ಬಿಡ್ತೇವೆ ಅಂತ ಹೇಳಿ ಹೋಗಿಲ್ಲ. ಇವತ್ತು ಮನೇಲಿದ್ದೀನಿ. ಅದಕ್ಕೆ ಮಧ್ಯಾಹ್ನನೇ ಪಕೋಡ ಮಾಡ್ಸ್ಕೊಂಡು ತಿಂತಾ ಇದ್ದೀನಿ. ನಮ್ಮ ತಂಗಿ ಹೋಟ್ಲ್ ಇಟ್ರೆ ತುಂಬಾ ಚೆನ್ನಾಗಿ ನಡೆಸ್ತಾಳೆ, ಬಟ್ ಹೋಟ್ಲ್ ಇಟ್ಟಿಲ್ಲ ಅವರು. 12 ಇರೋದ್ರಿಂದ ಹೋಟ್ಲ್ ಇಡ್ಬೋದು, ನಡೆಯುತ್ತೆ. ಏನ್ ಜೊತೆ ಹೋಟ್ಲ್ ಇಟ್ರೆ ನಡೆಯುತ್ತೆ ನೋಡಿ. ನೀನು ಹೋಟ್ಲ್ ಏನಿರುತ್ತೆ ಬಿಡವ ನೀನು. ಅಲ್ಲ ನೋಡ, ಒಂದು ಮ್ಯಾನೇಜರ್ ಆಗ್ತಾನೆ ಮತ್ತೆ ನೀನು ಹೋಟ್ಲು ಇಟ್ರೆ. ನಿಮ್ಮಪ್ಪ ಇಡಲ್ಲ? ನಿಮ್ಮಪ್ಪ ಬಿಡಲ್ಲ? ಏನ್ ಬಿಡಲ್ಲ? ಹೋಟ್ಲ್ ಇಡಕ್ ಬಿಡಲ್ಲ? ನಿಮ್ ಮನ್ಯಾಗ ಇಡ್ತೀಯ ತಿನ್ನಕ್ಕೆ? ಗೈಸ್ ಏನ್ ಮಾಡ್ತಾ ಇದಾರೆ ನೋಡಂಬರ್ರಿ. ಬಾಣ್ಲಿಲಿ ಎಣ್ಣೆ ಹಾಕಿ ಎಣ್ಣೆ ಆಗ್ಲೇ ಇದು ಮಾಡ್ತಾ ಇದಾರೆ. ಮಾಡ್ತಿದಾರಲ್ಲ. ಇದು ಸ್ವಲ್ಪನೇ ಬಿಡು, ಪಕೋಡ ಹಾಕತ್ತೆ. ಈ ತರ ಬಿಟ್ರೆ ಇದು ಬೋಂಡ್ ಹಾಕತ್ತೆ, ವಡೆ ಹಾಕತ್ತೆ.
ಬಿಸಿ ಬಿಸಿ ವಡೆ ತೆಗಿತಾ ಇದ್ದಾರೆ ಇವಾಗ. ಯಾವ ಥರ ಟೇಸ್ಟ್ ಆಗಿದೆ ನೋಡ್ತೀನಿ ನನಗೆ. ತುಂಬ ಬಿಸಿ ಇರತ್ತೆ, ಆಮೇಲೆ ನೋಡ್ತೀನಿ. ಗಾಯ್ಸ್ ಫೈನಲಿ ಪಕೋಡ ಮಾಡಿದ್ದಾಯ್ತು, ಇನ್ನೊಂದು ಸ್ವಲ್ಪ ಇದೆ ಏನೋ ಅಷ್ಟೇ. ಉಣ್ಣಾಕಾಗ್ತಾ ಇರ್ಬೋದು. ಪಕೋಡ ಆಮೇಲೆ ಪಲ್ಯ, ಈ ಕಡೆ ರೊಟ್ಟಿ ರೆಡಿ ಇದೆ. ಪಕೋಡ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳಿ ಇವಾಗ ಹೇಳ್ತೀನಿ. ಗ್ಯಾಸ್ ಪಕೋಡ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಪಕೋಡ. ನನ್ನ ತಂಗಿ ಮಾಡಿರೋ ಅಡುಗೆ ಸೂಪರ್ ಅಲ್ಲ. ಇವನು ತಿಂತದಾನೆ ಕೇಳಿ ಯಾವ ಥರ ಇದೆ. ಚೆನ್ನಾಗೈತಾ ಗ್ಯಾಸ್ ಪಕೋಡ ತುಂಬ ಚೆನ್ನಾಗಿದೆ. ಅದನ್ನು ಈಗ ರೊಟ್ಟಿ ಮೇಲೆ ಹಾಕೊಂಡು ಸ್ವಲ್ಪ ತಿಂತೀನಿ. ಹೊಟ್ಟೆ ಹಸಿತಾ ಇದೆ, 2:30 ಆಗಲೇ ಟೈಮು, ಮಧ್ಯಾಹ್ನದ ಊಟ. ಇದೇ ಥರ ಡೈಲಿ ಕಂಟೆಂಟ್ ಇದು ಬ್ಲಾಗ್ ವಿಡಿಯೋ ಬಿಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಹೇಳೋದಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಸದಾ ಕಾಲ ಹೀಗೆ ಇರಲಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.